ಮರಿಯಪ್ಪ ನಾಟೇಕರ್ ಅವರು ಕನ್ನಡದ ಉದಯೋನ್ಮುಖ ಪ್ರಸಿದ್ಧ ಕವಿಗಳಲ್ಲಿ ಅವರು ಸದ್ಯ ಯಾದಗಿರಿಯಲ್ಲಿ ನೆಲೆಸಿದ್ದಾರೆ. ಅಲ್ಲಿರುವುದು ಸುಮ್ಮನೆ, ಇಲ್ಲಿರುವುದು ನಮ್ಮ ಮನೆ ಅಂತ ಅವರು ಯಾವತ್ತೂ ಮುಂಬೈಯನ್ನು ನೆನಪು ಮಾಡ್ಕೊಳ್ತಾರೆ. ಕಳೆದ 10-12 ವರ್ಷಗಳಲ್ಲಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ, ವಿಶೇಷವಾಗಿ ಕಾವ್ಯ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದಂತಹ ಪ್ರತಿಭಾವಂತ ಕವಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗುತ್ತೆ. ಆ ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಕವಿಯಾಗಿ ನಾಡಿನಾದ್ಯಂತ ಹೆಸರು ಮಾಡಿ ಇವತ್ತು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಮುಂಬೈಯಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಉನ್ನತ ಅಧ್ಯಯನವನ್ನು ಮುಗಿಸಿ ಇವತ್ತು ಕರ್ನಾಟಕದ ಬಹುತೇಕ ವಿಮರ್ಶಕರು, ಕವಿಗಳು ಡಾಕ್ಟರ್ ಮರಿಯಪ್ಪ ನಾಟೇಕರ್ ಅವರನ್ನು ಗಮನಿಸಿದ್ದಾರೆ. ಪ್ರತಿಭಾವಂತ ಕವಿ ಅಂತ ಹೇಳಿ ಅವರ ಕೃತಿಗಳನ್ನು ವಿಮರ್ಶೆಗೆ ಒಳಪಡಿಸಿದ್ದಾರೆ. ಈಗಾಗಲೇ ಅವರ 4 ಕೃತಿಗಳು ಹೊರಬಂದಿವೆ ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗಿದೆ. ಅಭಿಜಿತ್ ಪ್ರಕಾಶನದ ಚೊಚ್ಚಲ ಕೃತಿ ಅದು ಮುಂಬೈಯಿಂದ ಆರಂಭವಾದಾಗ ಅದರ ಒಂದು ಜನಕ ಅಂತ ಹೇಳಿದರೆ ಅಭಿಜಿತ್ ಪ್ರಕಾಶನದ ಚೊಚ್ಚಲ ಕೃತಿ ಡಾಕ್ಟರ್ ಮರಿಯಪ್ಪ ನಾಟೇಕರ್ ಅವರ ಇತಿಹಾಸ ಮರೆತವರು 2005ರಲ್ಲಿ ಪ್ರಕಟ. ಅಲ್ಲಿಂದ ತೊಡಗಿ ಅವರು ಸತತವಾಗಿ ಕನ್ನಡದ ಒಂದು ಕಾವ್ಯ ವಾಹಿನಿಯಲ್ಲಿ ತಮ್ಮ ಒಂದು ಅಸ್ಮಿತೆಯನ್ನು, ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅನಂತರ ಬಂದಂತಹ ಬದುಕು ಕರಗುವವನ್ನಾಗಿರ್ಬೋದು, ಸುಗತ ಸಂವಾದ ಆಗಿರ್ಬೋದು, ಅಂಬಲಿ ಎನ್ನುವಂತಹ ಒಂದು ಕಥಾ ಸಂಕಲನ ಆಗಿರ್ಬೋದು, ಈ ಎಲ್ಲ ಸಾಹಿತ್ಯದ ಸಂಘಟನೆಯ ದೂರದ ರಾಯಚೂರಿನಲ್ಲಿ ಅವರು ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಇವತ್ತು ನಾವು ಅಭಿಮಾನ ಕೊಡಬೇಕು. ಯಾದಗಿರಿಯಲ್ಲಿ ಇರುವಂತಹ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಕೆಲಸವನ್ನು ಮಾಡ್ತಾರೆ. ಇವೆಲ್ಲವೂ ಅಭಿಮಾನ ಪಡುವಂತಹ ಒಂದು ದಶಕಗಳ ಕಾಲ ಮುಂಬೈಯಲ್ಲಿದ್ದು ಮುಂಬೈ ಕನ್ನಡಿಗರ ಮನೆ ಮಾತಾದಂತಹ ಯುವ ಕವಿಯೊಂದಿಗೆ ಇವತ್ತು ಕೆಲವು ಹೊತ್ತು ಕಳೆಯುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಮರಿಯಪ್ಪ ನಾಟೇಕರು ನೀವು ಕವಿಯಾಗಿ ಬೆಳೆದು ಬಂದ ಬಗೆ ಹೇಗೆ ಅನ್ನೋದು ಹಂಚಿಕೊಳ್ಬಹುದು? ಮೊದಲಿಗೆ ನನಗೆ ಚಿಕ್ಕವನಿರುವಾಗಲಿಂದನೂ ಕಾವ್ಯಾಸಕ್ತಿ ಹೆಚ್ಚಿತ್ತು. PUC ಓದುವಾಗಲಿಂದನೂ ಶಹಾಪುರದಲ್ಲಿ ನಾನು PUC ಮುಗಿದದ್ದು. ಆವಾಗಲೇ ಕಾವ್ಯ ಓದುವ ರುಚಿ ಹತ್ತಿದ್ದು. ಶಹಾಪುರದ ತಾಲೂಕು ಲೈಬ್ರರಿಯಲ್ಲಿರುವಂಥ ಎಲ್ಲ ಕವನ ಸಂಕಲನಗಳನ್ನು ಓದಿದ್ದೇನೆ PUC ಇರುವಾಗಲೇ. ಆವಾಗವಾಗ ಬರೆಯುವಂಥ ಒಂದು ಹವ್ಯಾಸ ಇತ್ತು. ಅಲ್ಲಿ ಕೆಲವು ಕವಿಗಳಿಗೆ ಅದನ್ನು ತೋರಿಸಿದಾಗ ಇನ್ನೂ ಒಳ್ಳೆಯ ಸ್ವಲ್ಪ ಸುಧಾರಣೆ ಆಗಬೇಕಾಗಿ ಬರಿತಾ ಇರೋ ಹಾಗೆ ಅಂತ ತುಂಬ ಪ್ರೋತ್ಸಾಹ ನೀಡಿದರು. ಮತ್ತು ವಿಶೇಷವಾಗಿ ನನಗೆ ಈಗ ನನ್ನ ಗುರುಗಳು ತಾವೇನೇನು ಹೇಳಿದ್ದೀರಿ, ಶಿಷ್ಯನನ್ನು ಎಷ್ಟು ಆತ್ಮಾಭಿಮಾನದಿಂದ ಹೇಳಿದ್ರಲ್ಲ ಅದಕ್ಕೆಲ್ಲ ತಾವೇ ಕಾರಣ. ಮತ್ತು ತಮ್ಮೆಲ್ಲ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ಉರಿದುಂಬಿಸುವಂಥ ಬೇರೆ ಬೇರೆ ಕ್ರೀಡೆಗಳಲ್ಲಿ ಎಲ್ಲೆಲ್ಲಿ ಅವಕಾಶಗಳನ್ನು ಸಿಗುತ್ತದೆ ಬೆಳೆಯುವ ಯುವಕರಿಗೆ ಅದನ್ನೆಲ್ಲವನ್ನು ಕೊಟ್ಟವರು ನೀವು. ಹಾಗಾಗಿ ಮುಂಬೈ ಮತ್ತು ನಮ್ಮ ವಿಶ್ವವಿದ್ಯಾಲಯ ನನ್ನನ್ನು ಈ ಮಟ್ಟಿಗೆ ಬೆಳೆಸಿದೆ. ಮತ್ತು ಸಾಹಿತ್ಯದ ದೊಡ್ಡ ಅರಿವಿನಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲೆಲ್ಲಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಅದು ಡಾಕ್ಟರ್ GN ಉಪಾಧ್ಯಾಯ ಮತ್ತು ಮುಂಬಯಿಯ ಎಲ್ಲ ಸಾಹಿತ್ಯಾಸಕ್ತರಿಗೆ ಆ ಕೀರ್ತಿ, ಆ ಗೌರವ ಸಲ್ಲಬೇಕು. ಇಲ್ಲಿ ಮುಂಬೈಗೆ ಬಂದ ಮೇಲೆ ನಾನು ಕಾವ್ಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ನನಗೆ ತಿಳಿದದ್ದು. ಅಲ್ಲಿವರೆಗೆ ಸುಮ್ಮನೆ ಎಂಥದ್ದು ಏನಾದರೂ ಬರಿತಿದ್ವಿ, ಅದರ ಗಂಭೀರತೆ ಇರಲಿಲ್ಲ. ಪ್ರಾಸಗಳನ್ನು ಬಿಟ್ಟು ಬರೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈಗೆಲ್ಲ ಇಲ್ಲಿ ಬಂದ ಮೇಲೆ ನಾಡಿನ ಕರ್ನಾಟಕದ ಬೇರೆ ಬೇರೆ ಒಳ್ಳೊಳ್ಳೆ ವಿದ್ವಾಂಸರು, ಕವಿಗಳು ಇವರೆಲ್ಲ ಬಂದಾಗ ಅವರ ಸಾಹಿತ್ಯಾಸಕ್ತಿ ನಮ್ಮಲ್ಲಿ ಮತ್ತೆ ಮತ್ತೆ ಅದನ್ನು ಜೀವಂತವಾಗಿಡಲಿಕ್ಕೆ ಅವರೆಲ್ಲರೂ ಸಹಕಾರ ನೀಡಿದ್ದಾರೆ. ಮತ್ತು ಬೇರೆ ಬೇರೆ ವಿದ್ವಾಂಸರು, ಕವಿಗಳು ಬಂದಾಗ ಅವರ ಜೊತೆ ಕುಳಿತುಕೊಂಡು ಕಾವ್ಯದ ಜೊತೆ ಸಂವಾದ ರೂಪದಲ್ಲಿ ನಮಗೆ ವಿಭಾಗದಲ್ಲಿ ಉಪಾಧ್ಯಾಯರು ಏರ್ಪಡಿಸುವುದರ ಮೂಲಕವಾಗಿ ನಮ್ಮನ್ನು ಕಾವ್ಯದ ಜೊತೆಗೆ ಇರುವಂತೆ ಮತ್ತು ಆ ಗಟ್ಟಿತನವನ್ನು, ಅಲ್ಲಿರ್ತಕ್ಕಂಥ ಸತ್ವವನ್ನು ಅರಿತು ಆ ಮೂಲಕವಾಗಿ ನಾವು ಹೇಗೆ ಬೆಳಿಬೇಕನ್ನೋದನ್ನು, ಹೇಗೆ ಬರಿಬೇಕನ್ನುವುದನ್ನು ಕಲಿಸಿಕೊಟ್ಟದ್ದು. ಮತ್ತು ವಿಶೇಷವಾಗಿ ನಾನು ತೀರಾ ಬಡತನ ಮತ್ತು
ಬಿಸಿಲು ನಾಡಿನ ಪರಿಸರದಿಂದ ಬಂದಿದ್ದರಿಂದಾಗಿ ಬಹಳ ತಳವರ್ಗದಿಂದ ಕೆಳವರ್ಗದಿಂದ ಪಟ್ಟ ಪಾಡೆಲ್ಲ ಹುಟ್ಟು ಹಾಡಾಗುತ್ತಾವ ಅಂತ ಬೇಂದ್ರೆ ಹೇಳ್ತಾರಲ್ಲ, ಆ ಥರದ ಅನೇಕ ಕಷ್ಟ ನಷ್ಟಗಳಲ್ಲಿ ಅರಳಿದ ಪ್ರತಿಭೆ ಮರಿಯಪ್ಪ ಅಂತ ಹೇಳಿ ನಾನು ಬಹಳ ಸಂತೋಷ ಆಗುತ್ತೆ. ಆ ಒಂದು ಬಡತನದ ನಡುವೆಯೂ ಕಾವ್ಯವನ್ನ ಹೇಗೆ ಉಳಿಸ್ಕೊಂಡು ಬರಲಿಕ್ಕೆ ನಿಮಗೆ ಸಾಧ್ಯ? ನನಗೆ ಇಲ್ಲಿವರೆಗೆ ಅದೇ ವಿಶೇಷ, ಇವತ್ತಿಗೂ ನನಗೆ ಅದು ಉತ್ತರ ಸಿಕ್ಕಿಲ್ಲ. ನಾನು ಶಾಲೆ ಓದಿದ್ದೆ, ನನಗೊಂದು ಇವತ್ತಿಗೂ ಆನ್ಸರ್ ಸಿಗ್ತಾ ಇಲ್ಲ ನಾನು ಹೇಗೆ ಶಾಲೆ ಓದಿದೆ ಅಂತ ಅನ್ನುವಂಥದ್ದು. ನಾನು ಬೆಳೆದ ಪರಿಸರದಲ್ಲಿ ಶಾಲೆನೇ ಓದಬಾರ್ದು, ಮತ್ತು ಅದು ನನಗೆ ಕಾವ್ಯಾಸಕ್ತಿಯನ್ನು ಹೇಗೆ ಮೂಡಿಸ್ತು ಅನ್ನುವಂಥದ್ದು ಬಗ್ಗೆ ನಾನು ಇವತ್ತಿಗೂ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದ್ದೇನೆ. ಅಂದರೆ ಇರುವಾಗಿನಿಂದಲೂ ನಾ ಹೇಳಿದ ಕಾವ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು, ಮತ್ತು ಬೇರೆ ಬೇರೆ ಕಾವ್ಯಕ್ಕೆ ಸಂಬಂಧಿಸಿದ ಅಲ್ಲಿ ಬರೆಯುವವರ ಸಂಪರ್ಕ ಸಿಕ್ಕಿತು. ಅದರಿಂದಾಗಿ ನನಗೇನು ಅನ್ನಿಸ್ತದೆ, ನನ್ನ ಕಷ್ಟ ಸುಖ ನೋವು ನಲಿವು ಅದು ಪರಿಸರದ್ದು ಅದನ್ನೆಲ್ಲವನ್ನು ನಾನು ಕಾವ್ಯದ ಮೂಲಕವಾಗಿ ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಇನ್ನು ಆ ಪರಿಸರದ ಹಲವಾರು ಸಂಗತಿಗಳು, ಅಲ್ಲಿರ್ತಕ್ಕಂಥ ಕಷ್ಟ ಸುಖ ನೋವು ನಲಿವು ಸಂಸ್ಕೃತಿ ಅದೆಲ್ಲವನ್ನು ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ನಾನು ಕಾವ್ಯದ ಮೂಲಕವಾಗಿ ಬರವಣಿಗೆ ಮೂಲಕವಾಗಿ ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಒಂದು ಪರಿಸರದ ಅನುಭವಗಳು ನನ್ನನ್ನು ತುಂಬ ಕಾಡಿದ್ದರಿಂದಾಗಿ ಮತ್ತು ಕಾವ್ಯವನ್ನು ಗಂಭೀರವಾಗಿ ಪರಿಗಣಿಸಲಿಕ್ಕೆ ಇಲ್ಲಿ ಒಂದು ಅವಕಾಶ ಸಿಕ್ಕದ್ದಕ್ಕಾಗಿ ಆ ಒಂದು ಸ್ವಲ್ಪ ಮಟ್ಟಿಗೆ ಗಟ್ಟಿತನ ಬಂದಿದೆ ಅಂತ ನಾನು ಭಾವಿಸಿ. ಆ ಭಾಗದ ಚಳುವಳಿಗಳು ನಿಮ್ಮ ಮೇಲೆ ಪ್ರಭಾವ ಬೀರಿದೆ. ಯಾಕಂತಂದರೆ ಚನ್ನಣ್ಣ ವಾದಿಕರಾಗಿರ್ಬೋದು, ಅನೇಕ ವಚನಕಾರರಾಗಿರ್ಬೋದು, ತತ್ವಪದಕಾರರಾಗಿರ್ಬೋದು. ಗುಲ್ಬರ್ಗದ ಸುತ್ತಮುತ್ತಲಿನ ಪರಿಸರ ಅಂತ ಹೇಳಿದ್ರೆ ಒಂದು ರೀತಿಯ ಭಾವೈಕ್ಯದ ಪರಿಸರ. ಒಂದು ಮತ್ತೊಂದು ಕಡೆ ತೀರಾ ಬಡತನ, ನೋವು, ಹತಾಶೆ ಉಳ್ಳಂತಹ ಪ್ರದೇಶ. ಅಂತಹ ಅದರ ನಡುವೆ ನಿಮ್ಮ ಮೇಲೆ ಯಾರ್ಯಾರ ಪ್ರಭಾವ ಬೀರಿದರು? ನಿಜವಾಗ್ಲೂ ಸರ್, ನಾನು ಚಿಕ್ಕವನಿರುವಾಗಲಿಂದನೂ ಕರ್ನಾಟಕದಲ್ಲಿ ಒಂದು ಶೋಷಿತ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ಬಂದಿರತಕ್ಕಂಥ ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಚಳುವಳಿ. ಆ ಚಳುವಳಿಯಲ್ಲಿ ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ, ಹಗಲು ರಾತ್ರಿ. ಅಲ್ಲಿ ಹೋರಾಟಗಳ ಜೊತೆಯಲ್ಲೇ ಗುರುತಿಸಿಕೊಂಡವನು, ವಿದ್ಯಾರ್ಥಿ ದಶೆಯಲ್ಲಿ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕನಾಗಿ ಕೆಲಸ ಮಾಡಿದವನು, ಮತ್ತು ಬೇರೆ ಬೇರೆ ಹೋರಾಟಗಳಲ್ಲಿ ಧರಣಿಗೆ ಕುಳಿತಾಗಲೂ ನಾನು ಕಾವ್ಯಗಳನ್ನು ಬರೆದಿದ್ದೆ. ಆ ಮೂಲಕವಾಗಿ ಅವುಗಳನ್ನು ಹಾಡ್ತಿದ್ದರು. ಮತ್ತು ಚನ್ನಣ್ಣ ವಾಲಿಕಾರ್ ಅವರದ್ದು ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ಮಾಡುವಾಗ ಅವ್ರದ್ದು ಒಳ್ಳೆಯ ಸ್ಪೀಚ್ ಇರ್ತಿತ್ತು. ಅದನ್ನು ಕೇಳಲಿಕ್ಕಂತಲೇ ನಾವು ಗುಲ್ಬರ್ಗದ ಮಟ್ಟಿಗೆ, ಶಹಾಪುರದಿಂದ ಗುಲ್ಬರ್ಗದವರೆಗೆ ಹೋಗಿ ಕೇಳಿ ಬರ್ತಿದ್ವಿ. ಅಲ್ಲಿರ್ತಕ್ಕಂಥ ನಡುವೆ ಕಾವ್ಯದ ಸಾಲುಗಳನ್ನು, ದಲಿತ ಕಾವ್ಯದ ಸಿದ್ಧಲಿಂಗ ಆಗಿರ್ಬೋದು, ಬೇರೆ ಬೇರೆ ಇವರೆಲ್ಲರದು ಹೇಳುವಾಗಲೂ ನಮಗೆ ಒಂಥರ ರೋಮಾಂಚನ ಆಗ್ತಿತ್ತು. ಹಾಗಾಗಿ ಹೋರಾಟದ ಪ್ರಭಾವ ನನ್ನ ಮೇಲೆ ಇದೆ. ಆ ಹೋರಾಟದ ಹಾಡುಗಳು ನಾವು ದಿನಾಲು ಹಾಡ್ತಿದ್ವಿ. ಅವುಗಳ ಮೂಲಕ ಅವರ ಜೊತೆಗೆ ಅವುಗಳನ್ನು ಡಬ್ಬಿಂಗ್ ಅಂತ ಏನು ಹೇಳ್ತೇವೆ, ಅದೇ ಥರನೇ ಇನ್ನೊಂದು ಅನುಭವಗಳನ್ನು ಕೂಡಿಸಿ ಆ ದಾಟಿಯಲ್ಲೇ ಬರೀತಿದ್ವಿ. ಇವುಗಳ ಮೂಲಕವಾಗಿ ನನಗೆ ಕಾವ್ಯ ಅದು ಒಂಥರ ಜೀವಂತ ಇರಲಿಕ್ಕೆ ಸಾಧ್ಯ. ಇತ್ತೀಚಿನ ಕವಿಗಳನ್ನು ನೋಡಿದ್ರೆ ಎಲ್ಲರೂ ಲೇಬಲ್ ಒಂದು ಹಣೆಪಟ್ಟಿ ಹಚ್ಕೊಂಡು ಬರೀತಾ ಇದ್ದಾರೆ. ನಿಮ್ಮನ್ನು ಸಹ ನಾನು ಅನೇಕ ಮಹಾಪ್ರಬಂಧಗಳನ್ನು ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ಮರಿಯಪ್ಪ ನಾಟೇಕರ್ ಉದಯೋನ್ಮುಖ ದಲಿತ ಕವಿ ಅಂತ ಗುರುತಿಸ್ತಾರೆ. ಇದು ನಿಮಗೆ ಇಷ್ಟವಾಗಿದೆಯೋ ಅಥವಾ ಕವಿ ಅಂತ ಗುರುತಿಸಿಕೊಳ್ಳೋದಕ್ಕೆ ಇಷ್ಟವೇ? ನನಗೆ ಕವಿ ಅಂತ ಅನ್ನಿಸ್ಕೊಳ್ಳಲಿಕ್ಕೆ ಇಷ್ಟ ಇದೆ. ಯಾಕಂದ್ರೆ ದಲಿತ ಕವಿ ಅನ್ನುವಂಥದ್ದು, ಬಂಡಾಯ ಕವಿ, ಈ ವರ್ಗೀಕರಣ ಅಂದ್ರೆ ನನ್ನ ಕಾವ್ಯದಲ್ಲಿಯೂ ದಲಿತ ಪ್ರಜ್ಞೆ ಇದೆ, ಪ್ರಕೃತಿಯನ್ನು ಕುರಿತಾಗಿ, ರಮ್ಯವಾದವನ್ನು ಕುರಿತಾಗಿ ನಾನು ಕಾವ್ಯಗಳಲ್ಲಿ ಬರೆದಿದ್ದೇನೆ. ಶೃಂಗಾರದ ಕುರಿತಾಗಿ ಬರೆದಿದ್ದೇನೆ. ಈ ಎಲ್ಲವನ್ನು ಕುರಿತಾಗಿ ನನಗೆ ಲೇಬಲ್ಲು ಇಷ್ಟ ಇಲ್ಲ. ನಾನೊಬ್ಬ ಕವಿ ಅಂತ ಅನಿಸ್ಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಎಂದು ಮರೆಯಲಾಗದ ಯಾವುದಾದ್ರು ಘಟನೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ? ಅಂಥದ್ದು ಎಂದು ಮರೆಯಲಾಗದ ಘಟನೆ ಅಂತ ಇಲ್ಲಿವರೆಗೆ ಹಾಗೇನು ಎಣಿಸಿಲ್ಲ ನಾನು. ನನಗೆ ಒಂದು ಇಲ್ಲಿ ಮುಂಬೈಯಲ್ಲಿ ಡಾಕ್ಟರ್ GN ಉಪಾಧ್ಯಾಯ ಅವರು, ನನ್ನ ವೈಯಕ್ತಿಕವಾದ ವೈಯಕ್ತಿಕದ್ದು ಇಲ್ಲ ನನಗೆ. ಈಗ ದ್ವಿಪದೀಯ ನಿಮ್ಮ ಕವಿತಾ ರಚನೆಯಲ್ಲಿ ಒಂದು ರೀತಿಯಲ್ಲಿ ದೋಹೆ ಅಂತ ಹೇಳಿ ನಾವು ನೋಡ್ತೀವಿ. ನಮ್ಮಲ್ಲಿ ಆ ದೋಹೆ ಕಡಿಮೆ ಆಗಿದೆ.
ಕಬೀರರ ದೋಹಿ ಅಂತ ಬಹಳ ಜನಪ್ರಿಯ ಅನ್ನುವಂಥದ್ದು. 2 ಸಾಲುಗಳ 4 ಸಾಲುಗಳ ಕಿರು ಪದ್ಯವನ್ನು ಬರೆಯೋದ್ರಲ್ಲಿ ನಮ್ಮ ಮರಿಯಪ್ಪ ನಾಟಿಕರವರು ನಿಷ್ಣಾತರು ಎನ್ನುವಂಥದ್ದು. ಒಂದು ರೀತಿಯ 2 ಸಾಲುಗಳಲ್ಲಿ ಒಂದು ತಿರುವನ್ನು ಕೊಡುವಂತಹ ಒಂದು ಸಾಮರ್ಥ್ಯ ಅವರ ಕವಿತೆಗಳಿದೆ. ಅದೊಂದು ನಾನು ಇಲ್ಲೇ ಮುಂಬೈಯಲ್ಲಿ ಕೆಲವರು ಯಾರೋ ಮಾಸಪತ್ರಿಕೆಗಳಲ್ಲಿ ಅಂಥದ್ದು 1-2 ಲೈನ್ ಹಾಗೆ ಹೀಗೆ ಬರೀತಿದ್ರು. ಅದು ಒಂದು ದಿವಸ ಓದಿದಾಗ ನನಗೆ ಯಾವುದೋ ಒಂದು ಸಡನ್ ಆಗಿ ವಿಚಿತ್ರ ಅನುಭವ ಆಯಿತು ಅದನ್ನು ನೋಡಿದಾಗ. ಹಾಗೆ ನಾನು ಬರೀಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಇದು ಅಂತ ಎಣಿಸಿ ಈಗ ಹಾಯ್ಕು ಕೆಲವೊಂದು ಹಾಯ್ಕುಗಳು ಹಾಯ್ಕುಗಿಂತ ಭಿನ್ನವಾದಂತಹ ದ್ವಿಪದಿಯ ಪದ್ಯಗಳು ನನಗೆ ಬಹಳ ಇಷ್ಟವಾದ ಅನೇಕ ಕವಿಗಳು ವಿಮರ್ಶಕರು ಗುರುತಿಸಿದ್ದಾರೆ. ಅದರಲ್ಲಿ ಯಾವುದು ಉತ್ತರ ಹೇಳುವುದಿಲ್ಲ, ಆ ಸಂದರ್ಭನೇ ಉತ್ತರ ಕೊಡ್ತದೆ. ಸುಗತ ಸಂವಾದ ಅಂತ ಅವರ ಮಹತ್ವದ ಕವಿತಾ ಸಂಕಲನ ಈಗಾಗಲೇ ಪ್ರಕಟವಾಗಿ ಅನೇಕ ವಿಮರ್ಶಕರು ಅದ್ರ ಬಗ್ಗೆ ಜಯಂತ್ ಕಾಯ್ಕಿಣಿ, ನನಗೆ ಬಹಳ ಇಷ್ಟವಾದ್ದು ಜಯಂತ್ ಕಾಯ್ಕಿಣಿ ಅವರು ಬಹಳ ಪರಿಣಾಮಕಾರಿಯಾಗಿ ಬರೆದಿದ್ದಾರೆ. ಅದನ್ನ ತಾವು ಗಮನಿಸಿ. ಮೈಸೂರು ಅಸೋಸಿಯೇಷನ್ ಅಲ್ಲಿ ಅದೊಂದು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಂತ ಒಂದು ದೊಡ್ಡ ಕವಿ ಒಂದು ಕವಿಗೋಷ್ಠಿ ಇದ್ದಾಗ ಸ್ವತಃ ಸಂವಾದ ಅಂತ ಇಲ್ಲೇ ನಾವು ಇಟ್ಟಿದ್ದೇವೆ. ಆ ದೋಯೆಗಳನ್ನು ಓದಿದ ನಂತರ ಬಂದು ಅಪ್ಪಿಕೊಂಡು ಇದು ಮಾಡಿದ್ದು ನಾನು ಯಾವತ್ತೂ ಆ ಕ್ಷಣನ ಮರೆಯೋದಿಲ್ಲ. ತುಂಬಾ ಅದ್ಭುತವಾಗಿರತಕ್ಕಂಥ ಗೌರವ ನಮಗೆ. ಒಂದು ನಿಮಿಷ. ಸುಗತ ಸಂವಾದ ಅರ್ಥಪೂರ್ಣವಾದಂತಹ ಮತ್ತೆ ಅಷ್ಟೇ ವಿಡಂಬನಾತ್ಮಕವಾದಂತಹ ದೋಹೆಗಳನ್ನು ಅವರು ಬರೆದಿದ್ದಾರೆ. ಅವರು ಅದನ್ನು ದ್ವಿಪದಿ ಅಂತ ಕರೀತಾರೆ. ದಯವಿಟ್ಟು 1-2 ಆ ದ್ವಿಪದಿಯನ್ನು ಓದಿದರೆ ನಮಗೆ ಖುಷಿಯಾಗುತ್ತೆ. ಇಲ್ಲಿ ಸುಗತ ಸಂವಾದ, ಸುಗತ ಅಂದರೆ ಬುದ್ಧನೊಂದಿಗೆ ಚರ್ಚೆ ಅಂತ ಈ ಶೀರ್ಷಿಕೆ ಅರ್ಥ ಕೊಡ್ತದೆ. ಅದರಲ್ಲಿ ಒಂದನ್ನು ಹೇಳ್ತೇನೆ. ಈ ಜಗತ್ತು ಯಾವುದರ ಮೇಲೆ ನಿಂತಿದೆ ಕಟುಕ ಕೇಳಿದ. ಈ ಜಗತ್ತು ಯಾವುದರ ಮೇಲೆ ನಿಂತಿದೆ ಕಟುಕ ಕೇಳಿದ. ಬುದ್ಧ ಮುಖ ಅರಳಿಸಿ ನಕ್ಕು ಅಪ್ಪಿಕೊಂಡ. ಮತ್ತೊಂದು, ನಾವು ಸತ್ತಾಗ ಶೃಂಗರಿಸುವವರು ಯಾರು? ಮತ್ತೊಂದಕ್ಕೆ ಹೂ ಕೇಳಿತು. ನಾವು ಸತ್ತಾಗ ಶೃಂಗರಿಸುವವರು ಯಾರು? ಮತ್ತೊಂದಕ್ಕೆ ಹೂ ಕೇಳಿತು. ಶೃಂಗಾರಕ್ಕೆ ಸಾವುಂಟೆ, ಹೆಣದ ಮೇಲಿನ ಹೂ ನಕ್ಕಿತು. ಶೃಂಗಾರಕ್ಕೆ ಸಾವುಂಟೆ, ಹೆಣದ ಮೇಲಿನ ಹೂ ನಕ್ಕಿತು. ಕರುಣಾಕರ್ ಅವ್ರ ಮುಂದೆ